ಸ್ವಾಗತ. ಶಿವ ಇಡೀ ರಾಜ್ಯ ಬೆಂಕಿ ಹವಾ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಶಿವ ಇಡೀ ರಾಜ್ಯ ಬೆಂಕಿ ಹವ. ರಾಜ್ಯದಲ್ಲಿ ರಾಜಸ್ಥಾನ ಮಾದರಿ ಉರಿ ಬಿಸಿಲು. 23 ಜಿಲ್ಲೆಗಳಲ್ಲಿ 40ರ ಗಡಿ ದಾಟಿದ ಉಷ್ಣಾಂಶ. ಬೆಂಗಳೂರಲ್ಲೂ ದಾಖಲೆ ತಾಪಮಾನ 38.5 ಡಿಗ್ರಿ ಸೆಲ್ಸಿಯಸ್. ರಾಜ್ಯಕ್ಕೆ ಇನ್ನೂ 3 ದಿನ ಬಿಸಿಗಾಳಿ ಆತಂಕ. ಕರಾವಳಿಯಲ್ಲಿ ಮೇ 2ರವರೆಗೆ ಉಷ್ಣ ಮಾರುತ ಹೆಚ್ಚಳ ಆಗುವ ಸಾಧ್ಯತೆ. ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಒಟ್ಟಾರೆ ಇಡೀ ರಾಜ್ಯ ಬೆಂಕಿಯಿಂದ ಕುದಿತಾ ಇದೆ, ತಾಪಮಾನ ಏರಿಕೆಯಾಗ್ತಾ ಇದೆ. ರಾಜ್ಯದಲ್ಲಿ ರಾಜಸ್ಥಾನ ಮಾದರಿಯಾಗಿ ಉರಿ ಬಿಸಿಲು ಈಗ ಕಾಣಿಸಿಕೊಂಡಿರುವಂತಹದ್ದು. 23 ಜಿಲ್ಲೆಗಳಲ್ಲಿ 40ರ ಗಡಿ ದಾಟಿದೆ ಈಗ ಉಷ್ಣಾಂಶ. ಬೆಂಗಳೂರಲ್ಲೂ ದಾಖಲೆಯ ತಾಪಮಾನ ಆಗಿರುವಂತಹದ್ದು 38.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ. ರಾಜ್ಯದಲ್ಲಿ ಇನ್ನು 3 ದಿನ ಇದೇ ರೀತಿಯಾಗಿ ಬಿಸಿಗಾಳಿ ಆತಂಕ ಎದುರಾಗಿದೆ. ಕರಾವಳಿಯಲ್ಲಿ ಪ್ರಮುಖವಾಗಿ ಮೇ 2ರವರೆಗೆ ಉಷ್ಣ ಮಾರುತ ಹೆಚ್ಚಳ ಆಗುವ ಸಾಧ್ಯತೆ ಕೂಡ ಇದೆ. ಭಾರತೀಯ ಹವಾಮಾನ ಇಲಾಖೆ ಈ ಮಾಹಿತಿಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ರಾಜಸ್ಥಾನ ಮಾದರಿ ಉರಿ ಬಿಸಿಲು ಕಾಣಿಸಿಕೊಂಡಿರುವಂತಹದ್ದು. ಸೋಮವಾರ 23 ಜಿಲ್ಲೆಗಳಲ್ಲಿ ಉಷ್ಣಾಂಶದ ಡಿಗ್ರಿ 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದೆ. ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಈಗ ತಾಪಮಾನ ಏರಿಕೆಯಾಗಿದೆ. ಮೇ 2ರವರೆಗೆ ರಾಜ್ಯದಲ್ಲಿ ಬಿಸಿಗಾಳಿ ಮುಂದುವರಿಯುವ ಸಾಧ್ಯತೆ ಇದೆ. ರಾಯಚೂರಿನಲ್ಲೂ ಕೂಡ ಸೋಮವಾರ ಅಂದರೆ ನಿನ್ನೆ 46.1 ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು. ಬೆಂಗಳೂರಿನಲ್ಲೂ ಕೂಡ ಈಗ 38ರ ಗಡಿ ದಾಟಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆಯನ್ನ ಕೂಡ ಆಡ್ತಾ ಇದೆ. ತಾಪಮಾನ ಹೆಚ್ಚಳದ ಕಾರಣಕ್ಕೆ ಹಲವಾರು ಸಮಸ್ಯೆಗಳನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಬೇಸಿಗೆಯ ತಾಪಮಾನ ಎಲ್ಲಾ ಜಿಲ್ಲೆಗಳಲ್ಲಿ ಹೆಚ್ಚುತ್ತಾ ಇದೆ. ಮೇ 2ರವರೆಗೆ ಕರಾವಳಿಯಲ್ಲಿ ಪ್ರಮುಖವಾಗಿ ಬಿಸಿಗಾಳಿ ಏರುವ ಸಾಧ್ಯತೆ ಇದೆ. ಕೃಷಿ ಉತ್ಪಾದನೆಯಲ್ಲಿ ಗಣನೀಯವಾಗಿ ಕುಂಠಿತ ಕಾಣುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಕಾರಣ ವಿದ್ಯುತ್ ಕೊರತೆ. ಕುಡಿಯುವ ನೀರಿಗೆ ಮತ್ತೊಂದು ಕಡೆ ಹಾಹಾಕಾರ ಎದ್ದಿರುವಂತಹದ್ದು. ಮೂಲ ಸೌಕರ್ಯಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಏರ್ಪಡುವ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಡ್ಬರೋಣ. ಬರಗಾಲದಿಂದ ಮಣ್ಣಿನಲ್ಲಿ ತೇವಾಂಶದ ಕೊರತೆ. ಕರ್ನಾಟಕ ಹೆಚ್ಚಿನ ಭಾಗಗಳು ಶುಷ್ಕ, ಅರೆ ಶುಷ್ಕ ಸ್ಥಿತಿಯಲ್ಲಿ ಇದೆ. ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಜೀವಕ್ಕೆ ಅಪಾಯ ಎದುರಾಗಿದೆ. ಕೃಷಿ ಉತ್ಪಾದನೆಯಲ್ಲಿ ಗಣನೀಯ ಕುಂಠಿತ ಕೂಡ ಕಂಡಿರುವಂತಹದ್ದು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಹೀಟ್ ಸ್ಟ್ರೋಕ್ನಿಂದ ಸಾವು ಕೂಡ ಸಂಭವಿಸುವ ಸಾಧ್ಯತೆ ಕಾಣ್ತಾ ಇದೆ. ಬರಗಾಲದಿಂದ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಇದೀಗ ಏರ್ಪಟ್ಟಿರುವಂತಹದ್ದು. ಕರ್ನಾಟಕದ ಹಲವು ಭಾಗಗಳಲ್ಲಿ ಶುಷ್ಕ ಹಾಗೆ ಅರೆ ಶುಷ್ಕ ಸ್ಥಿತಿಯಲ್ಲಿ ಈಗ ಇದೆ. ಜೊತೆಗೆ ಕಾಡಿನಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳ ಜೀವಕ್ಕೆ ದೊಡ್ಡ ಮಟ್ಟದಲ್ಲಿ ಅಪಾಯ ಎದುರಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈಗ ಕೃಷಿ ಉತ್ಪಾದನೆಯಲ್ಲಿ ಗಣನೀಯ ಕುಂಠಿತ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದ್ದಿದೆ. ಹಾಗೆ ಜನಸಾಮಾನ್ಯರು ಹೀಟ್ ಸ್ಟ್ರೋಕ್ನಿಂದ ಸಾವು ಸಂಭವಿಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಇಡೀ ರಾಜ್ಯ ಬೆಂಕಿಯಿಂದ ಕುದಿತಾ ಇದೆ.
ಮೊದಲೆಲ್ಲ ನಾವು ರಾಜಸ್ಥಾನದಲ್ಲಿ ಕಥೆಯನ್ನ ಕೇಳ್ತಾ ಇದ್ವಿ, ಆದರೆ ಇವತ್ತು ಪ್ರಮುಖವಾಗಿ ನಾವು ಬೆಂಗಳೂರಿನಲ್ಲಿ ಇದನ್ನ ಎದುರಿಸುವಂತಹ ಪರಿಸ್ಥಿತಿ ಎದ್ದು ಕಾಣ್ತಾ ಇದೆ. ಒಟ್ಟಾರೆ 23 ಜಿಲ್ಲೆಗಳಲ್ಲಿ ಇದೇ ರೀತಿಯ ಉಷ್ಣಾಂಶ ಏರಿಕೆಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈ ಸರ್ತಿ ಬೆಂಗಳೂರಿನಲ್ಲಿ ಉಷ್ಣಾಂಶ ಏರಿಕೆಯಾಗಿರುವಂಥದ್ದು 38.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಏರಿಕೆಯಾಗಿದೆ. ಒಂದು ಕಡೆ ಮಳೆ ಇಲ್ಲ, ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಎಬ್ಬಿರುವಂಥದ್ದು. ಕೃಷಿ ವಲಯದಲ್ಲೂ ಸಾಕಷ್ಟು ಕುಂಠಿತ ಕಾಣ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ನ ಕೊರತೆ ಎದ್ದು ಕಾಣ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಶ್ವಥ್. ಅಶ್ವಥ್, ಇಡೀ ರಾಜ್ಯ ಬೆಂಕಿಯಿಂದ ಕುದೀತಾ ಇದೆ, ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ, ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ. ಸೊ ಏನಿದೆ ಒಂದು ಅಪ್ಡೇಟ್ಸ್? ಖಂಡಿತ ಪಲ್ಲವಿ, ರಾಜ್ಯದಲ್ಲಿ ಈಗ ಉಷ್ಣಾಂಶ ಏನು ಸಾಕಷ್ಟು ತುಂಬಾ ತಾಪಮಾನ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಈಗಾಗಲೇ 40ರಷ್ಟು ಗಡಿ ಕೂಡ ದಾಟಿರುವಂತದ್ದು, ಅಂದ್ರೆ 40% ಈಗಾಗಲೇ ಉಷ್ಣಾಂಶ ಜಾಸ್ತಿ ಆಗಿರುವಂತದ್ದು ರಾಜ್ಯದಲ್ಲಿ. ಸೊ ಏನಂತಂದ್ರೆ ಪ್ರಮುಖವಾಗಿ ಇಲ್ಲಿ ಗಾಳಿ, ಬೆಳಕು, ನೀರು ಮತ್ತೆ ಕಂಪ್ಲೀಟ್ ಆಗಿ ಏನು ಬರಗಾಲ ಒಂದು ಪ್ರದೇಶ ಅಂತಂದ್ರೂ ಕೂಡ ತಪ್ಪಾಲಿಕ್ಕಿದೆ. ಇಂತಹ ಒಂದು ಪರಿಸ್ಥಿತಿಯನ್ನು ಈಗ ರಾಜ್ಯದ ಜನರು ಎದುರಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಅಂದ್ರೆ ಎಲ್ಲ ಒಂದ್ ಕಡೆ ಜನರೇ ಈ ರೀತಿಯಾದಂತ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊಂಡಿದ್ರೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕಂತಂದ್ರೆ ಎಲ್ಲ ಒಂದ್ ಕಡೆ ಅರಣ್ಯವನ್ನ ನಾಶ ಮಾಡೋದು, ಬೆಟ್ಟ ಗುಡ್ಡಗಳನ್ನ ನಾಶ ಮಾಡುವಂತದ್ದು, ಎಲ್ಲ ಒಂದ್ ಕಡೆ ಸೈಟ್ಗಳನ್ನ ಮಾಡೋದಕ್ಕೋಸ್ಕರ ಅಥವಾ ಪ್ರಾಪರ್ಟಿಗಳನ್ನ ಮಾಡೋದಕ್ಕೋಸ್ಕರ ಇಡೀ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡಿತಾ ಇರುವಂತದ್ದು ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಂತಹ ಒಂದು ಪರಿಸ್ಥಿತಿ ಈ ಹಿಂದೆ ನಿರ್ಮಾಣ ಆಗಿರಲಿಲ್ಲ, ಈಗ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಈಗ ಸುಮಾರು 40% ಏನು ಉಷ್ಣಾಂಶ ಜಾಸ್ತಿ ಆಗಿರುವಂತದ್ದು, ಅಷ್ಟು ಬಿಸಿಲಿದೆ, ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಎಲ್ಲೂ ಕೂಡ ಒಂದು ತಂಪಾದಂತಹ ಒಂದು ವಾತಾವರಣ ಕೂಡ ಇಲ್ಲ. ಅದಕ್ಕೆಲ್ಲ ಕಾರಣ ಏನು ನಾವೇ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದ್ರೆ ಅಂತಹ ಒಂದು ಪರಿಸ್ಥಿತಿನ ನಾವು ನಿರ್ಮಾಣ ಮಾಡ್ಕೊಂಡಿರುವಂತದ್ದು. ಎಲ್ಲಾ ಗುಡ್ಡ ಪ್ರದೇಶಗಳನ್ನ ಕಡಿಯೋದು, ಅದನ್ನ ಹಾಳು ಮಾಡೋಂಥದ್ದು. ಈಗ ಎಲ್ಲ ಒಂದ್ ಕಡೆ ಈ ರೀತಿಯಾದಂತ ಒಂದು ವಾತಾವರಣ ಕ್ರಿಯೇಟ್ ಆಗಿರುವಂತದ್ದು. ಅದರಲ್ಲೂ ಹಳ್ಳಿ ಕಡೆ ಸುಮಾರು ಸಾಕಷ್ಟು ಬಿಸಿಲಿಂದ ಏನು ದನ ಕರುಗಳಿಗೆ ನೀರಿಲ್ಲ ಕುಡಿಯೋದಿಕ್ಕೆ, ಆಮೇಲೆ ಜೀವನ ಮಾಡೋದಕ್ಕೆ ಕೂಡ ತುಂಬಾ ಕಷ್ಟಕರವಾದಂತ ಒಂದು ಪರಿಸ್ಥಿತಿ ಹಳ್ಳಿ ಕಡೆನೂ ಕೂಡ ನಿರ್ಮಾಣ ಆಗಿರುವಂತದ್ದು. ಸೊ ಇಂತಹ ಒಂದು ಪರಿಸ್ಥಿತಿಗೆ ನಾವೇ ಕಾರಣ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಸೊ ಹಾಗಾಗಿ ಸದ್ಯಕ್ಕೀಗ ಇದಕ್ಕೆಲ್ಲ ಒಂದು ಉತ್ತರ ಏನಪ್ಪಾ ಅಂತಂತಂದ್ರೆ ಮಳೆ ಬರಬೇಕು. ಮಳೆ ಬಂದ್ರೆ ಈ ರೀತಿಯಾದಂತ ಒಂದು ಉಷ್ಣಾಂಶ ಏನಿದೆಯೋ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಅಂತವರೆಗೂ ಇದೇ ರೀತಿಯಾದಂತ ಒಂದು ವಾತಾವರಣನ ನಾವು ಪ್ರತಿಯೊಬ್ರು ಕೂಡ ಅನುಭವಿಸಲೇಬೇಕಾಗುತ್ತೆ ಪಲ್ಲವಿ. ಅಶೋಕ್, ಅದೇ ರೀತಿ ಈಗ ನಾವೀಗ ನೋಡೋದಾದ್ರೆ ಕಾಡಿನಲ್ಲಿರುವಂತಹ ಈಗ ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಕುತ್ತು ಬರ್ತಾ ಇದೆ, ಮತ್ತೊಂದು ಕಡೆ ಕೃಷಿ ಕುಂಠಿತ ಆಗ್ತಾ ಇದೆ, ವಿದ್ಯುತ್ನ ಕಣ್ಣ ಮುಚ್ಚಾಲೆ ಇರುವಂತಹದ್ದು. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ? ಈಗ ಖಂಡಿತ, ಯಾಕೆಂತಂದ್ರೆ ಈಗಾಗಲೇ ಏನು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಪ್ರತಿಯೊಬ್ರು ಕೂಡ ಮನುಷ್ಯನು ಕೂಡ ಅದೇ ರೀತಿಯಾದಂತ ಒಂದು ಪರಿಸ್ಥಿತಿಯನ್ನ ಈಗ ಎದುರಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕೆಂತಂದ್ರೆ ಈಗ ಕಂಪ್ಲೀಟ್ ಆಗಿ ಕಾಡನ್ನ ಎಲ್ಲ ಒಂದ್ ಕಡೆ ನಾಶ ಮಾಡಿರುವಂತಹದ್ದು, ಆ ಕಾಡಿನಲ್ಲೂ ಕೂಡ ಸರಿಯಾಗಿ ನೀರಾಗಿರ್ಬೋದು ಅಥವಾ ಏನು ಪ್ರಾಣಿಗಳಿಗೆ ಬೇಕಾದಂತಹ ಒಂದು ತಿನ್ನೋದಕ್ಕೆ ಏನೂ ಕೂಡ ಸಿಗ್ತಾ ಇಲ್ಲ, ಅಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಇದಕ್ಕೆಲ್ಲ ಸರ್ಕಾರನ ನಾವು ಹೊಣೆ ಮಾಡ್ಲಿಕ್ಕೆ ತಪ್ಪಾಗುತ್ತೆ. ಯಾಕೆಂತಂದ್ರೆ ಮನುಷ್ಯನೇ ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಹದ್ದು ಮೀರಿ ಆ ರೀತಿಯಾದಂತಹ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಹದ್ದು ಮೀರಿ ಎಲ್ಲ ಒಂದ್ ಕಡೆ ಅವರು ಸ್ವೇಚ್ಛೆಯಿಂದ ಎಲ್ಲ ಒಂದ್ ಕಡೆ ನಡೆದುಕೊಳ್ಳೋದೇ ಇದಕ್ಕೆ ಒಂಥರ ಪ್ರಕೃತಿ ವಿಕೋಪ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದ್ರೆ ಎಲ್ಲೋ ಬಹುತೇಕ ಎಲ್ಲಾ ಕಡೆನೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ಅರಣ್ಯ ಪ್ರದೇಶಗಳನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿರುವಂತದ್ದು, ಗಣಿಗಾರಿಕೆ ನಡೆಸುವಂತದ್ದು. ಇದಕ್ಕೆಲ್ಲ ಕಾರಣ ಇವತ್ತಿನ ಈ ಒಂದು ಪರಿಸ್ಥಿತಿ ಏನಿದೆಯೋ ಈ ಒಂದು ಪರಿಸ್ಥಿತಿಗೆ ನಾವೇ ಕಾರಣ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಸರ್ಕಾರ ಇದಕ್ಕೆ ಈ ರೀತಿಯಾದಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಈಗ ಕೇವಲ ಏನು ಮಳೆ ಬರ್ಸ್ಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ ಏನು ರೈತರಿಗೆ ಏನು ಅನುಕೂಲ ಮಾಡ್ಕೊಡ್ಬೇಕೋ ಅದನ್ನ ಅನುಕೂಲ ಮಾಡ್ಕೊಡ್ಬಹುದೇ ವಿನಃ ಅದನ್ನ ಹೊರತುಪಡಿಸಿ ಏನ್ ಮಳೆ ಮೋಡ ಆತರ ಇರುವ ಒಂದು ವಾತಾವರಣ ಕ್ರಿಯೇಟ್ ಮಾಡಕ್ ಕೂಡ ಸರ್ಕಾರ ಕೈ ಆಗಲ್ಲ. ಯಾಕೆಂದ್ರೆ ಅದು ಪ್ರಕೃತಿ ನಿಯಮ ಕೂಡ.
ಪ್ರಕೃತಿ ಎಲ್ಲ ಒಂದ್ ಕಡೆ ಈಗ ಕಂಪ್ಲೀಟ್ ಆಗಿ ಜನರನ್ನ ಎಲ್ಲ ಒಂದ್ ಕಡೆ ಕಂಪ್ಲೀಟ್ ಆಗಿ ಮುನಿದೆ, ಅಂದ್ರೆ ಕೋಪಗೊಂಡಿದೆ ಅಂದ್ರೆ ಕೂಡ ತಪ್ಪಾಲಿಕ್ಕಿಲ್ಲ. ಸೊ ಅಂತ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಇದೇ ರೀತಿಯಾದ ವಾತಾವರಣ ಮುಂದುವರೆದ್ರೆ ಖಂಡಿತವಾಗ್ಲೂ ಜನಸಾಮಾನ್ಯರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕೆಂದ್ರೆ ಸಾಕಷ್ಟು ರೋಗ ರುಜಿನಗಳು ಈ ರೀತಿಯಾದಂತ ಒಂದು ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಈಗಲೂ ಸಾಕಷ್ಟು ಅಶೋಕ್, ಇದು ಯಾವ ತರ ಇದೆ ಅಂತಂದ್ರೆ ಈಗ ಬೆಂಗಳೂರು ಓವರ್ ಆಲ್ ಮರಗಳನ್ನ ಕಡಿದು ಬಿಲ್ಡಿಂಗ್ ಅನ್ನ ಕಟ್ಟಿರುವಂತಹ ಸಂದರ್ಭದಲ್ಲಿ ಬೋರ್ವೆಲ್ ಅನ್ನ ಕೊರೀತಾರೆ. ಹಾಗಾಗಿ ಈ ಬೋರ್ವೆಲ್ ಮತ್ತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗಳನ್ನ ನಿಲ್ಲಿಸುವಂತಹ ಸಾಧ್ಯತೆ ಇದೆಯಾ ಹೇಗೆ? ಯಾಕೆಂತಂದ್ರೆ ಪರಿಸ್ಥಿತಿ ತೀರಾ ಹದಗೆಟ್ಟಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರವಾಗಿ ನೋಡೋದಾದ್ರೆ ಸರ್ಕಾರ ಏನಾದ್ರೂ ಕ್ರಮವನ್ನ ತೆಗೆದುಕೊಳ್ಳುತ್ತಾ? ಈಗ ಬೋರ್ವೆಲ್, ಈಗ ಮನೆ ಕಟ್ಟೋರು ಪ್ರತಿಯೊಬ್ರು ಕೂಡ ಬೋರ್ವೆಲ್ ಹಾಕ್ಲೇಬೇಕು. ಮನೆ ಈಗ ಸ್ವಂತ ಮನೆ ಕಟ್ಸ್ಕೊಳೋರು ಬೋರ್ವೆಲ್ ಅನ್ನ ಹಾಕ್ಲೇಬೇಕು. ಆದ್ರೆ ಬೋರ್ವೆಲ್ ನ ಇಂಥ ಪರಿಸ್ಥಿತಿಯಲ್ಲಿ ಹಾಕಿದ್ರು ಕೂಡ ನೀರ್ ಸಿಗುತ್ತೆ ಅನ್ನೋದೇ ಈಗ ಇಲ್ಲಿರುವಂತ ಪ್ರಶ್ನೆ. ಯಾಕಂದ್ರೆ ಕೆಲವು ಕಡೆ ನೀರೇ ಸಿಗಲ್ಲ. ನೀರೇ ಸಿಗದಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ಮಳೆ ಬರಬೇಕು. ಕಂಟಿನ್ಯೂ ಆಗಿ ಬೆಂಗಳೂರಲ್ಲಿ ಮಳೆ ಬರಬೇಕು, ಇಡೀ ರಾಜ್ಯದಲ್ಲೂ ಕೂಡ ಮಳೆ ಬರಬೇಕು. ಮಳೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಇದಕ್ಕೆಲ್ಲವೂ ಕೂಡ ಒಂದು ಪರಿಹಾರ, ಇದಕ್ಕೆಲ್ಲದಕ್ಕೂ ಕೂಡ ಒಂದು ಉತ್ತರ. ಆದ್ರೆ ಇಂತಹ ಒಂದು ಪರಿಸ್ಥಿತಿಗೆ ನಾವೇ ಎಲ್ಲ ಒಂದ್ ಕಡೆ ಇವತ್ತು ಕಾರಣ ಆದ್ವೆ ಅನ್ನೋದು ಇಲ್ಲಿರುವಂತ ಪ್ರಶ್ನೆ. ಯಾಕೆಂತಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ರಾಜ್ಯದ ಸಂಪತ್ತನ್ನ ನಾವೇ ನಮ್ ಕೈಯಾರೆ ಹಾಳ್ ಮಾಡ್ತಾ ಇದೀವಿ ಅಂತ ಅನ್ಸ್ತಿದೆ. ಯಾಕೆಂತಂದ್ರೆ ಪ್ರತಿಯೊಂದು ಕೂಡ ಎಲ್ಲಿ ನೋಡಿದ್ರು ಕೂಡ ಗಣಿಗಾರಿಕೆ ಮಾಡ್ತಾರೆ, ಎಲ್ಲಿ ನೋಡಿದ್ರು ಕೂಡ ಬೆಟ್ಟ ಗುಡ್ಡಗಳನ್ನ ಅಗಿಯೋದು, ಅರಣ್ಯಗಳನ್ನ ನಾಶ ಮಾಡೋದು, ಈ ರೀತಿಯ ಆದಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಮುಂದೆ ಈಗ ಈ ರೀತಿಯಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬಹಳ ಕೆಟ್ಟ ಪರಿಸ್ಥಿತಿನ ನಾವ್ ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ ಪಲ್ಲವಿ. ಧನ್ಯವಾದ ಅಶೋಕ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇದು ರಾಜ್ಯದಲ್ಲಿ ರಾಜಸ್ಥಾನ ಮಾದರಿಯಲ್ಲಿ ತಾಪಮಾನ ಏರಿಕೆಯಾಗಿದೆ. ಹಾಗೆಯೇ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. 23 ಜಿಲ್ಲೆಗಳಲ್ಲಿ ಉಷ್ಣಾಂಶ ಇದೀಗ ಏರಿಕೆಯಾಗಿರುವಂತಹದ್ದು. ಒಟ್ಟಾರೆ 38.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬೆಂಗಳೂರಿನಲ್ಲಿ ಏರಿಕೆಯಾಗಿದೆ.